ಭಾವ ಅವಳ ಭಾವ ದೊಡ್ಡದಾಗಿ ಅವಳಿಗೆ ಭಾರಿ ಜಾಲಿ ಆಗಿದೆ. ಅವಳದು ಇಡ್ಲಿ ರೆಡಿ ಆಯ್ತು ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ಇವತ್ತು ಬಹಳ ಖುಷಿಯಲ್ಲಿದ್ದಾಳೆ. ಯಾಕಂತ ಹೇಳಿದ್ರೆ ಇವತ್ತು ರಜೆ, ಇವತ್ತಿಂದ ಎಕ್ಸಾಮ್ ಮುಗೀತು. ಅದಕ್ಕೆ ಬಹಳ 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 ಖುಷಿಯಲ್ಲಿದ್ದಾಳೆ. ಅವಳಿಗಿಂತ ಜಾಸ್ತಿ ನಾನು ಖುಷಿಯಲ್ಲಿದ್ದೇನೆ. ನನ್ನ ಸ್ವಲ್ಪ 2 ತಿಂಗಳು ಸ್ವಲ್ಪ ಫ್ರೀ ಆಗ್ತೇನಲ್ಲ, ತಲೆ ಎಲ್ಲ ಫ್ರೀ ಆಗ್ತದೆ ಅಂತ ಖುಷಿ ಆಗ್ತಾ ಉಂಟು. ಸೊ ಇವಾಗ ಅವಳಿಗೆ ಹೇಳಿದ್ದೆ ನಾನು, ಅವಳದ್ದು ಎಕ್ಸಾಮ್ ಆದ್ಮೇಲೆ ಅವಳಿಗೆ KFC ತೆಗೆದು ಕೊಡ್ತೇನೆ ಅಂತ. ಸೊ KFCಗೆ ಬಂದಿದ್ದೇವೆ. ಇಲ್ಲಿಂದ ನಂತರ ಎಲ್ಲಿಗೆ ಹೋಗ್ತೇವೆ ಅಂತೇಳಿ, ಯಾರ ಜೊತೆ ಹೋಗ್ತೇವೆ ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತದೆ. ಸೊ ಸ್ಟೇ ಟ್ಯೂನ್ಡ್. ಹೋಗಿ ನಾನು ಮೊದಲಿಗೆ KFC ತಗೊಂಡು ಬರ್ತೇನೆ. ನಾವು ಬಂದದ್ದು ಕೂಡ ವೇಸ್ಟ್ ಆಯ್ತು. ಇವಾಗ ಗ್ಯಾಸ್ ಇಲ್ಲದ ಕಾರಣದಿಂದ ಏನಾಗುತ್ತಿಲ್ಲ. ಗ್ರಿಲ್ ಬಿಟ್ರೆ ಬೇರೆ ಏನೂ ಇಲ್ಲ ಇಲ್ಲಿ. ಫ್ರೈಡ್ ಇಲ್ಲ ಚಿಕನ್. ಯಾಕೆಂತ ಹೇಳಿದ್ರೆ ಬೋಗರ್ ಎಲ್ಲ ತಗೊಳ್ಬೇಕಾದ್ರೆ ಎಲ್ಲ ಗ್ರಿಲ್ ತಗೊಂಡ್ರೆ ಪ್ರಾಬ್ಲಮ್ ಏನಂದ್ರೆ ವಿಯನಿಗೆ ಸ್ಪೈಸಿ ಆಗ್ತದೆ ಅದು. ಅದಕ್ಕೋಸ್ಕರ KFC ಕ್ಯಾನ್ಸಲ್. ಅದಕ್ಕೆ ಇವಾಗ ಜ್ಯೂಸಾ ಸ್ವಲ್ಪ ಬೈದೆ ಜ್ಯೂಸ್ ಬರ್ರೆ ಸ್ವಲ್ಪ ನಾವು ಬಂದಿದ್ದೇವೆ ನಮ್ಮ ಅತ್ತೆ ಮನೆಗೆ ಪೇಂಟಿಂಗ್ ಅವೇ ನಮ್ಮೂರಾನಿ ತೂನಗು ಫ್ರೆಂಡ್ ಇಸ್ ಪ್ಲೇ ನಾವೀಗ ಮೊನ್ನೆ ಅತ್ತೆಯವರು ನಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ರು. ಸೊ ಅವರ ರಿಪೋರ್ಟ್ ಕಲೆಕ್ಟ್ ಮಾಡ್ಲಿಕ್ಕೆ ತಾರಾ ಕ್ಲಿನಿಕ್ಗೆ ಬಂದಿವಿ. ಅದರ ಜೊತೆಯಲ್ಲಿ ವಿಯ ಮತ್ತು ಸಕ್ಷಂ ತಿನ್ಲಿಕ್ಕೆ ಬೇಕು ಅಂತ ಹೇಳಿ ಅಲ್ಲಿಗೆ ಹೋದ್ರು. ಇನ್ನು ರಜೆಯಲ್ಲಿ ಒಂದೇ ಕೆಲಸ, ಜ್ಯೂಸ್ ಕುಡಿಯೋದು. ಆಕ್ಚುಲಿ ಹ್ಯೂಮಿಡಿಟಿ ಕೂಡ ಅಷ್ಟೇ ಉಂಟು. ಎಷ್ಟೇ ಹೇಳಿದ್ರು ಇವಾಗ ಕುಡಿಸ್ತದೆ ಅದು ನಮಗೆ ಆಟೋಮ್ಯಾಟಿಕಲಿ. ನಮ್ದು ಡಿಹೈಡ್ರೇಟ್ ಆಗ್ತದಲ್ಲ ಬಾಡಿ. ಸೊ ಇಲ್ಲಿಂದ ರಿಪೋರ್ಟ್ ಕಲೆಕ್ಟ್ ಮಾಡಿ ಆಮೇಲೆ ಅತ್ತೆ ಮನೆಗೆ ಮಾಡೂರಿಗೆ ಹೋಗುದು. ಅಲ್ಲಿಂದ ನಾವೆಲ್ಲಿಗೆ ಹೋಗ್ತೇವೆ ಅಂತ ಹೇಳಿ ನಿಮಗೆ ತೋರಿಸ್ತೀವಿ. ಓಕೆ, ಇವಾಗ ನಾವು ಅತ್ತೆ ಮನೆಗೆ ಮಾಡೂರಿಗೆ ಬಂದ್ವಿ. ಇಲ್ಲಿಂದ ಮತ್ತೆ ಇಲ್ಲಿಗೆ ಬೀಚಿಗೆ ಹೋಗ್ತಾ ಇದ್ದೇವೆ. ಈಗ ಇರುತ್ತೆ ಎಂಚೋಲ್ಲರ್ ಓಕೆನಾ, ಮಾತ್ರ ತೊಂದರೆ. ವಿಯನಿಗೆ ಮನೆಯಲ್ಲಿ ಊಟ ಮಾಡಲಿಕ್ಕೆ ಆಗಲಿಲ್ಲ. ಉದಾಸೀನ ಆಯಿತು. KFC ಸಿಗಲಿಲ್ಲ. ಕೊನೆಗೆ ಇವತ್ತು KFCಗೆ ಬದಲಿಗೆ 10 ರೂಪಾಯಿದು ಪಾಪ್ಸ್ ತಿನ್ನುವಾಗ ಆಯಿತು. ಸಾರಿ, ಸಮೋಸ. ನನ್ನ ಮರ್ಮಯನನ್ನು ಅವನಿಗೆ ತಿನ್ಲಿಕ್ಕೆ ತಿಂತಿದ್ದಾನೆ. ಟೆನ್ಷನ್ ಆಗ್ತಾ ಉಂಟು. ಕ್ಯಾಲೋರಿ ಅವಳ ಭಾವ ದೊಡ್ಡದಾಗಿ ಅವಳಿಗೆ ಭಾರಿ ಜಾಲಿ ಆಗಿದೆ. ಬೆಲ್ಲ ಎಂಚಿನಯ. ನಾವು ಸೋಮೇಶ್ವರ ಬೀಚಿಗೆ ಹೋಗುವಾಗ ನಮಗೊಂದು ಟ್ರೈನ್ ಕ್ರಾಸಿಂಗ್ ಸಿಗ್ತದೆ. ಸೊ ಅಲ್ಲಿ ಈಗ ವೆಯ್ಟ್ ಮಾಡ್ತಾ ಇದ್ದೇವೆ. ನೋಡಿ, ನಾವು ಸೋಮೇಶ್ವರ ಬೀಚಿಗೆ ರೀಚ್ ಆದ್ವಿ. ಇಲ್ಲಿ ಇರುವುದು ಟೆಂಪಲ್, ಸೋಮೇಶ್ವರ ಟೆಂಪಲ್. ವ್ಯೂ ಹೆಡ್ ಉಂಟದ ವ್ಯೂ ಅಂದಿಲ್ಲ ನೋಡಿ. ಕಟ್ಲೇರಿ ಎಲ್ಲ ರೆಡಿ ಆಗಿದೆ. ಒಂದಿದೆಲ್ಲ ಬಂದಾಗಿದೆ ಗ್ಯಾಸ್ ಇಲ್ಲದೆ. ಇದೇ ಬರ್ತಾ ಅದು ಜಾಂದಿ ಟೈಮ್ 5. ಅವು ಗ್ಯಾಸ್ ಹತ್ತತ. ಜ್ಯೂಸಿನವನು ಮನೆಗೆ ಹೋಗಿದ್ದಾನೆ ಅಂತ, ಅದಕ್ಕೆ ಜ್ಯೂಸ್ ಇಲ್ಲ. ವೀಕ್ ಡೇಸ್ ಅಲ್ಲ, ಹಾಗಾಗಿ ಸ್ವಲ್ಪ ನಮಗೆ ಜನ ಕಡಿಮೆ ಇರ್ತದೆ. ಮೇಲೆ ಹೋಗ್ಲಿಕ್ಕೆ ಇದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ಒಂದೊಂಥರ ಡೀಪ್ ಅವ ಗುಂಡಿ ಒಡಕ್ಕ. ಅದು ಜಾಸ್ತಿ ಎದುರು ಹೋಗ್ಲಿಕ್ಕೆ ಬಿಡುದಿಲ್ಲ. ಅದು ಡೀಪ್ ಅಲ್ಲ ವಾಟರ್, ಅದಕ್ಕೆ ಅದಾ ವೀಕ್ ಡೇಸ್ ತಂಚಾದ ಆಯ್ ಓಡಿ ಅವ್ರು ಮಿತಾರು ನಾಯ್ಕಲ್ಲ ಅಲ್ಪಾಡ್ದು
ಹಾ ಬಂದು 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 ಈಗ ಬರ್ತದೆ ಈಗ ಬಂದು 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 ಎಲ್ಲ ಕಟ್ಲೇರಿ ಎಲ್ಲ ಹಿಡ್ಕೊಂಡು ಬಂದು ಜಾಸ್ತಿ ಯಾಕರ ಬೋಚಿ ಡೀಪ್ ಉಂಡವು ಹಾ ಬತ್ತ ಬೀರಲ್ಲ ಬೀರಲ್ಲ ಅಲ್ಬಲ್ಲ ಅಲ್ಪನೆ ಅಲ್ಪಲೆ ನಡ ನೀರು ಬಂದು ಬೋಚಿ ಹಾ ಬೇತಲ್ಲ ಹೊಡ್ಚ ಮೂರು ಗೊಬ್ಬರ ಹಾಕುಚಿ ಇಲ್ಲಿ ಆಡ್ಲಿಕ್ಕೆ ಆಗುದಿಲ್ಲ ಅಲ್ಪ ಅಲ್ಪ ಹೋಯ್ತು ನೆಟ್ಟ ಲಾಸ್ಟ್ ಟೈಮ್ ಎಕ್ಸಾಮ್ ಮತ್ತೆ ಎಕ್ಸಾಮ್ ಮುಗಿದ್ಮೇಲೆ ಬೀಚಿಗೆ ಹೋದದ್ದು ನಮ್ದು ನಮಗೆ ಇರುದು ಒಂದೇ ಅಲ್ಲ ಬೀಚ್ ಮಾತ್ರ ಮತ್ತೆಂತ ಇರ್ತದೆ ನೋಡೋದು ಇಡ್ಲಿ ರೆಡಿ ಆಯ್ತು ನೋಡಿ ನೆಕ್ಸ್ಟ್ ಫಿಶ್ ಅದನ್ನು ಸರಿ ಪ್ರೆಸ್ ಮಾಡಿ ಸ್ವಲ್ಪ ಚಂದ ಮಾಡಿ ಅದರಲ್ಲಿ ಫಿಲ್ ಇರಬೇಕು ಅಲ್ಲ ಹೀಗೆ ಪ್ರೆಸ್ ಮಾಡಿ ಫಿಶ್ ಡಾಲ್ಫಿನ್ ಬಂದದ್ದು ಡಾಲ್ಫಿನ್ ತೆಗೀರಿದ್ದೀಯಾ ಇಂಡಿಯಾದ ಡಾಲ್ಫಿನ್ ಬಂತ ನೋಡುವ ಪ್ಲೀಸ್ ಅವೈಕೆ ಅಂತದ್ದು ಅವು ಫುಲ್ ಐಕೆ ಅಂತದ್ದು ವೇಸ್ಟ್ ಆಯ್ತಲ್ಲ ಅಂಜಾಯ್ನ ಅಲ್ಲಿಗೆ ಟೈಟ್ ಆತಲ್ಲ ವಾಟರ್ ಕೊಡು ವಾಟರ್ ಸಾಕು ಅಷ್ಟು ಸಾಕು ಹಾ ತೆಗಿ ತೆಗಿ ಹಾ ಈಗ ಬಂತ ಹಾಗೆ ಹಾ ಕ್ರೋ ಅಲ್ಲಿ ನೋಡು ಕ್ರೋ ತಿನ್ನಿಸುದು ಒಂದಕ್ಕೊಂದು ಫ್ರೆಂಡ್ಸ್ ಬಂದಿದ್ದಾರೆ ವಿಯಾ ನಿಂದು ವಿಯಾ ಫ್ರೆಂಡ್ಸ್ ಇಬ್ಬರು ಬಂದಿದ್ದಾರೆ ಜಾಸ್ತಿ ಹೋಗ್ಬೇಡ ಆ ಕಡೆ ಬಾ ಫಿಶ್ ಅಯ್ಯಯ್ಯ ಬಿಯ ಎಲ್ಲ ಪಾತ್ರೆ ಎಲ್ಲ ತೊಳಿತಾ ಇದ್ದಾಳೆ ಮನೆಗೆ ಹೋಗ್ಲಿಕ್ಕೆ ಅವಳ ಭಾವ ಆಡ್ಲಿಕ್ಕೆ ಮಾತ್ರ ಅಂತೆ ಪಾತ್ರೆ ತೊಳಿಕೆ ಬರುವುದಿಲ್ಲ ಅಂತೆ ಹಾ ಪಾತ್ರೆ ಇದು ಪಾತ್ರೆ ವಿಯೋ ಒಂದು ಎಷ್ಟು ಹೆದರು ಬುಕ್ಕಲ್ಲಿ ಅಂದ್ಲೆ ಒಂದು ಜಿರಳೆಗೆ ಹೆದರುದು ಹೌದೇ ಇಷ್ಟಿಷ್ಟು ಸಣ್ಣ ಸಣ್ಣ ಕ್ರಾಬಿಗೆ ಹೆದರುದು ಜಿರಳೆ ಬಣ್ಣ ಕಾಕ್ರೋಚ್ ಕ್ರಾಬ್ ಅಂತೇಳಿ ಅದಕ್ಕೆ ನೀರು ಹಾಕುದು ಎಂತ ಒಂದು ಅದು ನೀರಲ್ಲೇ ಇರುದು ಗುಂಡಿ ಗೌಡಿ ಎಲ್ಲ ಇಟ್ಟಿದ್ದಾರೆ ದೊಡ್ಡ ಮಗ ಅಂದ ನಮ್ಮ ಮುಲ್ತೆ ಒಂದೆರಡು ಕೊಡಪ ನೋಡಿ ನೀರು ಕೊಂತೊಲಿತು ಚಪ್ಪಲ್ ಜಾನಿ ಅನ್ಪೋಜಿ ಚಪ್ಪಲ್ ಜಾನಿ ಮಾತಾಡ್ಬೇಕು ಬಂಗ ಎಂತಾಯ್ತು ಹಾ ನೋಡಿ ಈಯ ಎಲ್ಲರೂ ಬಂದಿಲ್ಲಿ ಸ್ಯಾಂಡ್ ಭೂತ ಇದೆ ಅದರಲ್ಲಿ ಫಿಶ್ ಉಂಟಾ ಅಂತಲ್ಲ ನೋಡಿ ರೀಲ್ಸ್ ಎಲ್ಲ ಬಂದು ಎಷ್ಟೆಲ್ಲ ಯೂಸ್ಫುಲ್ ಉಂಟು ನೋಡಿ ಎಂತೆಲ್ಲ ಟ್ರಿಕ್ ಹುಡುಕ್ತಾರೆ ವಾ ವಾ ಕ್ಯಾ ಬಾತ್ ಹೈ ವಿಡಿಯೋ ಪತ ನಿಂತಿಲ್ಲ ಅಯ್ಯೋ ದೇವ ಪ್ಲಾಸ್ಟಿಕ್ ಹೋಲ್ ದಕ್ಕುವರಿಂದ ಹೊಡಿತೇವ ಪ್ಲಾಸ್ಟಿಕ್ ಹೋಲ್ ದಕ್ಕುವರ್ ಫೈನಲಿ ಎಕ್ಸ್ಕ್ಯೂಸ್ ಮೀ ಆಫ್ಟರ್ ಲಾಂಗ್ ಟೈಮ್ ವಿ ಒಂದು ಜ್ಯೂಸ್ ಕುಡಿತಾ ಇದ್ದಾಳೆ
ನೋಡಿ ನಮ್ಮದು ಬ್ರೆಡ್ ಆಮ್ಲೆಟ್ ಬಂತು. ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ, ಭಾಳ ಚೆನ್ನಾಗಿದೆ. ಏನೋ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಇದಕ್ಕೆ. How's the Maggi section? Nice. Look, I am removing the onion because our Viarani doesn't like the onion. Onions, yeah. So I am just doing some great Chuchuru okay. I'm doing some great job for her. For my Thanks to mommy. beautiful niece. కొంచెం సచ్చు ఎన్న బాయిపోతుంది మాత్రం. ಫೈನಲಿ ವಿ ಹ್ಯಾಡ್ ಎವ್ರಿಥಿಂಗ್. ಮೆಲ್ಲವನ್ಬು ಬುಡು, ಮೆಲ್ಲವನ್ಬು ಬುಡು. ಹಾಂ ಕುಡರ ಕುಡರ. ಹ್ಯಾಪಿ ವಿಯಾ? Yes, very happy. ರಿಲ್ಯಾಕ್ಸ್ಡ್. ನನ್ನ ಚೂರ್ ಪರ್ ಸರಿ ಅಪ್ಪ. ಚಲೆ ಚಲೆ. अभी कम कट की है और भी कट करना बाकी है. ಇವಾಗ ನಾವು ವಿ ಅಂದೊಂದು ಹೇರ್ ಸ್ವಲ್ಪ ಟ್ರಿಮ್ ಮಾಡು ಅಂತೇಳಿ ಈ ಅಡಿಯಲ್ಲಿರುವಂಥ ಟೋನಿ ಆ್ಯಂಡ್ ಗೈಗೆ ಬಂದ್ವಿ. ವಿಯ ಬಿಡುವುದಿಲ್ಲ, ಆದರೂ ಸ್ವಲ್ಪ ಟ್ರಿಮ್ ಮಾಡು ಅಂತೇಳಿ ಇಲ್ಲಿ ಬಂದ್ವಿ. Secret video. ಇಲ್ಲಿ ವಿ ಅಂದು ಹೇರ್ ಕಟ್ ಆಗ್ತಾ ಉಂಟು, ಆಶಾಕ ಐಬ್ರೋಸ್ ಮಾಡ್ತಿದ್ದಾರೆ, ಸಾಕ್ಷಮಿದ್ದು ಹೇರ್ ಕಟ್ ನಡೀತಾ ಉಂಟು. ಸಾಕ್ಷಮೆಲ್ಲ ಏನೋ ಹೇಳ್ತಾ ಇದ್ದಾನೆ ಅವನಿಗೆ ಹೇರ್ ಕಟ್ ಹೇಗೆ ಬೇಕು ಅಂತ. ವೆರಿ ನೈಸ್. ಈ ಬ್ಲಾಗನ್ನು ಎಂಡ್ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. Until then, take care, bye bye, and happy ಆಗಿರಿ, healthy ಆಗಿರಿ, stay safe.